ಬಹಳ ನಿಶಬ್ದದ ರೀತಿಯಲ್ಲಿ ಕೂತಿರಬೇಕು ಅಂತ ಕಳಕಳಿ. ಬರ್ತಾ ಇದೆ. ಇಂದು ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ ಮತ್ತು ಸಹ ದಿನಾಂಕ ನಾವು ಭಾವಿಸೋಣ. ಈ ಸಮಯದಲ್ಲಿ ನಮಗೆ ವಿಶೇಷವಾದಂತಹ ಇವೆಲ್ಲ ಸಹ ಈ ವೇದಿಕೆ ಸುಲಲಿತವಾಗಿ ಸುಗಮವಾಗಿ ಸಾಗಲಿಕ್ಕೆ ನಾವು ಮೊದಲಿಗೆ ಪ್ರಾರ್ಥನೆಯನ್ನ ನಾವು ಮಾಡೋಣ. ಪ್ರಾರ್ಥನೆ ಮಾಡಲು ಬರ್ತಿದ್ದಾರೆ. ಆದರೆ ನಿಮಗೆ ಇಲ್ಲಿ ಒಂದು ಸ್ಫೂರ್ತಿದಾಯಕವಾದಂತಹ ಮಾತುಗಳನ್ನ ಆಡ್ಲಿಕ್ಕೆ ಬಂದಿದ್ದಾರೆ. ಅದಕ್ಕೆ ನಾವು ನಮ್ಮ ಕಳಕಳಿ